ಕಲಘಟಕಿಯಿಂದ ಸಂತೋಷ್ ಲಾಡ್ಗೆ ಕೈ ಟಿಕೆಟ್ ಸಿಕ್ತು. ಸೊ ಈಗ ಕಾಂಗ್ರೆಸ್ನ ವಿರುದ್ಧ ರೆಬಲ್ ಆಗ್ತಾರ ನಾಗರಾಜ್ ಛಬ್ಬಿ ಅನ್ನೋ ಆತಂಕ ಇದೀಗ ಕಾಂಗ್ರೆಸ್ನವರಿಗೆ ಕಾಡ್ತಾ ಇದೆ. ಅವರ ಪ್ಲಾನ್ ಏನು ಅಂದ್ರೆ ಈಗ ಬಿಜೆಪಿ ಅಥವಾ ಜೆಡಿಎಸ್ ಸೇರಿ ಕಣಕ್ಕಿಳಿಯುವಂತಹ ಪ್ಲಾನ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಗಳು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿ ಗುರುತಿಸಿಕೊಂಡಿದ್ರು ನಾಗರಾಜ್ ಛಬ್ಬಿ ಅವರು. ಸೊ ನಾಗರಾಜ್ ಛಬ್ಬಿ ಅವರು ಡಿಕೆ ಮುಖಾಂತರ ಲಾಬಿಯನ್ನು ಕೂಡ ಮಾಡಿದ್ರು. ಅವರಿಗೆ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ರು, ಇಲ್ಲ ನಾನು ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ. ಬಟ್ ಕೊನೆ ಮೂಮೆಂಟ್ ನಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಆ ಭಾಗದಲ್ಲಿ. ಯಾಕಂದ್ರೆ ಸಿದ್ದರಾಮಯ್ಯನವರ ಆಪ್ತ ಸಂತೋಷ್ ಲಾಡ್ ಅವರಿಗೆ ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತ ನಾಗರಾಜ್ ಛಬ್ಬಿಗೆ ಟಿಕೆಟ್ ಇಲ್ಲ ಅಂತ ಗೊತ್ತಾಯ್ತಲ್ಲ ನನ್ನ ಎರಡನೇ ಲಿಸ್ಟ್ ಅನೌನ್ಸ್ ಆದ ಮೇಲೆ. ಸೊ ಹಾಗಾಗಿ ನಾಗರಾಜ್ ಛಬ್ಬಿ ಅವರ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಮಟ್ಟಿಗಿರುವಂತಹ ಕುತೂಹಲ. ಕಾಂಗ್ರೆಸ್ಗೆ ಈಗ ಕಲಘಟಕಿ ಕ್ಷೇತ್ರದ ವಿಚಾರ ತಲೆನೋವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಹೊಸಂಡಿ. ಶಿವರಾಮ್, ಈಗ ಎಲ್ಲೋ ಒಂದು ಕಡೆ ಕಲಘಟಕಿ ಭಾಗದಲ್ಲಿ ಕಾಂಗ್ರೆಸ್ನವರಿಗೆ ಟೆನ್ಷನ್ ಶುರುವಾಗಿದೆಯಾ? ಸೊ ಇಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ, ಡಿಕೆ ಅವರ ಕೈ ಕೆಳಗಾಗಿದೆ. ಸೊ ಏನಾಗಬಹುದು, ಮುಂದಿನ ನಡೆ ಏನಾಗಬಹುದು ನಾಗರಾಜ್ ಛಬ್ಬಿ ಅವರದು? ಖಂಡಿತ ಶ್ರುತಿ, ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಕಲಘಟ್ಟಿಗೆ ಕಾಂಗ್ರೆಸ್ನಲ್ಲಿ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮುಖಂಡರಿದ್ರು. ಆದ್ರೆ ಈಗೇನು ಟಿಕೆಟ್ಗಾಗಿ ನಡೆದಂತ ಫೈಟ್ ನಲ್ಲಿ ಸಂತೋಷ್ ಲಾಡ್ಗೆ ಟಿಕೆಟ್ ಸಿಕ್ಕಿದೆ. ಆದ್ರೆ ನಾಗರಾಜ್ ಛಬ್ಬಿಗೆ ತೀವ್ರ ನಿರಾಸೆ ಆಗಿದೆ. ಇದರಿಂದಾಗಿ ಬಂಡೇಳುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಕಾಂಗ್ರೆಸ್ನಿಂದ ಪಕ್ಷಾಂತರಗೊಂಡು ಜೆಡಿಎಸ್ ಅಥವಾ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿದಾವೆ. ಅವರ ಆಪ್ತ ಮೂಲಗಳು ಹೇಳ್ತಾ ಇದಾವೆ ಪಕ್ಷಾಂತರ ಮಾಡಿ ಅಥವಾ ಕೊನೆಗೆ ಪಕ್ಷೇತರರಾಗಿ ಆದರೂ ಸ್ಪರ್ಧೆ ಮಾಡ್ತಾರೆ ನಾಗರಾಜ್ ಛಬ್ಬಿ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈಗೇನು ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ರು ಟಿಕೆಟ್ ಹಾಗಾಗಿ ಈಗೇನು ಟಿಕೆಟ್ ಸಿಕ್ಕಿಲ್ಲ ಅಂದ ಕೂಡಲೇ ನಿರಾಸೆಯಾಗಿ ವಾಪಸ್ ಬರ್ತಾ ಇದ್ದಾರೆ. ಬಂದ ಕೂಡಲೇ ತಮ್ಮ ಅಭಿಮಾನಿಗಳ ಸಭೆ ಮಾಡಿ ಮುಂದಿನ ನಿರ್ಧಾರ ಪ್ರಕಟಿಸುವಂತ ಚಿಂತನೆಯಲ್ಲಿದ್ದಾರೆ ನಾಗರಾಜ್ ಛಬ್ಬಿ. ಒಟ್ಟಾರೆ ಏನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದಿಂದಾಗಿ ನಾಗರಾಜ್ ಛಬ್ಬಿ ಬೆಂಬಲಿಗರು ಮತ್ತು ನಾಗರಾಜ್ ಛಬ್ಬಿ ತೀವ್ರ ಆಕ್ರೋಶಗೊಂಡಿದ್ದಾರೆ. ಶತಾಯಗತಾಯ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒಂದು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಇದು ದೊಡ್ಡ ತಲ್ಲವಾಗಿ ಪರಿಣಮಿಸಿದೆ. ಒಂದಿಷ್ಟು ಮನವೊಲಿಕೆ ಪ್ರಯತ್ನಗಳು ಸಹ ಆರಂಭಿಸಿದ್ದಾರೆ ಶ್ರುತಿ. ಓಕೆ, ಅಂದ್ರೆ ಈಗ ಅವರ ಮನವೊಲಿಸುವಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಇನ್ವಾಲ್ವ್ ಆಗ್ತಾರಾ? ಯಾಕಂದ್ರೆ ಅವ್ರಿಗೆ ಭರವಸೆಯನ್ನ ಕೊಟ್ಟಿದ್ರು, ಹಾಗಾಗಿ ಆಸೆಯಲ್ಲಿದ್ರು. ಸೊ ಹಾಗಾದ್ರೆ ಇವರು ನಾಗರಾಜ್ ಛಬ್ಬಿ ಅವರು ಬಟ್ ಏನಾಗಬಹುದು? ಹಾಗಾದ್ರೆ ಬಂಡಾಯವಾಗಿ ಏಳಬೇಕು ಅನ್ನೋ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆಯಾ? ಏನ್ ಚಿತ್ರಣ ಇದೆ ಈಗ ಆ ಭಾಗದಲ್ಲಿ? ಶ್ರುತಿ, ಖಂಡಿತವಾಗಿಯೂ ಡಿಕೆಶಿ ಎಂಟ್ರಿ ಕೊಡ್ತಾರೆ. ಯಾಕಂದ್ರೆ ಡಿಕೆಶಿ ಆಪ್ತ ಮೂಲಗಳಲ್ಲಿ ಗುರುತಿಸಿಕೊಂಡಂತ ನಾಗರಾಜ್ ಛಬ್ಬಿ ಒಂದ್ ವೇಳೆ ಬಂಡೆದ್ರೆ ಖಂಡಿತವಾಗಿಯೂ ಮನವೊಲಿಕೆ ಮಾಡುವಂತ ಪ್ರಯತ್ನಗಳು ಮಾಡ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ನಿಮಗೆ ಪರಿಷತ್ ಸ್ಥಾನ ಅಥವಾ ಏನಾದರೂ ನಿಗಮ ಮಂಡಳಿಯಲ್ಲಿ ಏನಾದರೂ ಸ್ಥಾನ ಕೊಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅನ್ನೋ ಒಂದು ಭರವಸೆ ಕೊಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಈಗ ನಾಗರಾಜ್ ಛಬ್ಬಿ ಈಗಾಗಲೇ ಏನಂದ್ರೆ ಕುಕ್ಕರ್ ಹಂಚಿಕೆಯಿಂದ ಹಿಡಿದು ವಿವಿಧ ಚಟುವಟಿಕೆಗಳನ್ನು ಮಾಡೋ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾರೆ ಈಗಾಗಲೇ. ಹಾಗಾಗಿ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾನು ಟಿಕೆಟ್ ಆಕಾಂಕ್ಷಿ ಈಗ ಏನು ಕಳೆದ 3-4 ವರ್ಷಗಳಿಂದ ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ನೀವು ಟಿಕೆಟ್ ಕೈ ಕೊಟ್ರೆ ಹೇಗೆ ಅನ್ನೋ ಒಂದು ಪ್ರಶ್ನೆ ನಾಗರಾಜ್ ಛಬ್ಬಿದಾಗಿದೆ. ಹಾಗಾಗಿ ಅವ್ರನ್ನ ಮನವೊಲಿಕೆ ಮಾಡೋ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸುವಂತ ಪ್ರಯತ್ನಗಳನ್ನ ಡಿಕೆಶಿ ಮೊದಲಾಗಿ ಸಿದ್ದರಾಮಯ್ಯ ಮೊದಲಾದ ಮುಖಂಡರು ಪ್ರಯತ್ನ ಮಾಡುವಂತ ಎಲ್ಲ ಸಾಧ್ಯತೆಗಳಿದಾವೆ ಶ್ರುತಿ. ಓಕೆ ಶಿವರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವ ಕೆಲವೇ ಕ್ಷಣಗಳಲ್ಲಿ ಧರ್ಮರಾಯಸ್ವಾಮಿ ದೇವಸ್ಥಾನದ ಬಳಿಗೆ ಆಗಮಿಸುತ್ತಾ ಇದೆ. ಕರಗ ಆಗಮಿಸಿದ ಹಿನ್ನೆಲೆಯಲ್ಲಿ ಧರ್ಮರಾಯಸ್ವಾಮಿ ದೇವಸ್ಥಾನದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಮಾವಣೆಗೊಂಡಿದ್ದಾರೆ. ಪ್ರದಕ್ಷಿಣೆ ಬಳಿಕ ದೇವಸ್ಥಾನದ ಬಳಿಗೆ ಈಗಾಗಲೇ ಕರಗ ಆಗಮಿಸಿದೆ. ಕರಗ ದರ್ಶನಕ್ಕೆ ದೇವಸ್ಥಾನದ ಮುಂದೆ ಭಕ್ತಾದಿಗಳು ಕೂಡ ಕಾತದಿಂದ ಕಾಯ್ತಾ ಇದ್ರು. ಈಗ ಕರಗವನ್ನ ಮತ್ತೊಮ್ಮೆ ಕಣ್ತುಂಬಿಕೊಂಡಿದ್ದಾರೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನ ಬನ್ನಿ ನೋಡೋಣ.